ಓ ಅಭಾಗ್ಯ ಮಾನವ ಶಕುನಿ, ಅಂದು ಕಾರಾಗೃಹದಲ್ಲಿ ನೀನು ಮಾಡಿದ ಪಂಥವ ಮರೆತೆಯ. ಇಂದು ಕೌರವನೊಡನೆ ಸೇರಿ ಹಾಯಾಗಿ ಮಲಗಿ ನಿದ್ರಿಸುವೆಯ ಶಕುನಿ. ಶಕುನಿ ಶಕುನಿ, ಏನಾಯ್ತು ನಿನ್ನ ಶೇಡು? ಸಾಕು, ಮರ್ದು ಹೋದೆಯೋ ನಿನ್ನ ಒಣ ಪಂಥವನ್ನು? ಸಾಕು, ಕುರುವಂಶ ನಿರ್ಮೂಲಕ್ಕಾಗಿ ಮಾಡಿದ ನಿನ್ನ ಪಂಥವೆಲ್ಲಿ? ಸುಡು ನಿನ್ನ ಜನ್ಮವನ್ನು ದ್ರೋಹಿ. ಸದ್ದು ಸದ್ದು ಸದ್ದು. ಯಾರದೀ ಕರ್ಕಶನಾದ? ಯಾರದೀ ಕರಾಳ ಕೂಗು? ಮಲಗಿರುವ ಕಾಳ ಸರ್ಪವನ್ನು ಬಡಿದಡಿಗೆ ವಂಚಿದೆಯಲ್ಲ. ಈ ನಿಮ್ಮ ಕೂಗು ಏಕೆ? ಅದೇಕೆ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ? ಓಹೋ, ಅಂದು ನಾವು ಕಾರಾಗೃಹದಲ್ಲಿ ಮಾಡಿದ ಶಪಥವನ್ನು ಮರೆತೆನೆಂದು ಭಾವಿಸಿದಿರಾ ನನ್ನ ಅನುಜರೇ? ಇಲ್ಲ ಇಲ್ಲ, ಆ ದುರುಳ ದುರ್ಯೋಧನನ ಒಂದು ಇಡೀ ಅನ್ನದ ತುತ್ತಿಗೆ ಅವನ ಹಿಂದೆ ಅಲಿಯುತ್ತಿರುವ ನಾಯಿ ಎಂದು ಭಾವಿಸಿದಿರಾ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ಪ್ರಚಂಡ ಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ಸರಿಯೇ, ಸೇಡೇ ಹೊರತು ಬೇರೊಂದಿಲ್ಲ. ನನ್ನ ಅನುಜರೇ, ಬೇರೊಂದಿಲ್ಲ. ನೀವುಗಳು ಅತ್ತ ಸ್ವರ್ಗಕ್ಕೂ ಹೋಗದೆ, ಇತ್ತ ನರಕಕ್ಕೂ ಬೀಳದೆ, ಭೂತ ಪ್ರೇತಾತ್ಮಗಳಾಗಿ ಅಲೆದಾಡುತ್ತಿರುವ ನನ್ನ ಹತಭಾಗ್ಯ ಸಹೋದರರೇ, ಇದು ಇಂದು ನನ್ನ ಅಪೂರ್ವ ಕಾಣಿಕೆಯಾಗಿ ಸಲ್ಲಿಸುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ವಂಚಿಸಿ ನರಳಿಸಿದೆ ನನ್ನಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡೆನೋ ಈ ಶಕುನಿ. ದುರ್ಯೋಧನ, ವಂಚಿಸಿ ನರಳಿಸಿದೆ ನನ್ನಯ ಸೋದರರ ಸಹೋದರರೇ, ವಂಚಿಸಿ
ಸಹೋದರರೇ, ಅನುಜರ ಬಾಳಿನ ಆಶಾ ಶಿಖರ ಅಳಿಸಿದೆ ಅಂದೇ ಸೆರೆ ಮನೆಯೊಳಗೆ, ಅಳಿಸಿದೆ ಅಂದೇ ಸೆರೆ ಮನೆಯೊಳಗೆ, ಮಾಡಿದ ಪಂಥವ ಸಾಧಿಸದೆ ಬಿಡ, ಮಾಡಿದ ಪಂಥವ ಸಾಧಿಸದೆ ಬಿಡ, ಗುರುಕುಲ ನಾಶವ ಗೈಯುವೆನ, ಗುರುಕುಲ ನಾಶವ ಗೈಯುವೆನ. ವಂಚಿಸಿ ನರಳಿಸಿದೆ ನನ್ನಯ ಸೋದರರ, ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡೆನು ಈ ಶಕುನಿ. ದುರ್ಯೋಧನ, ಅಂದು ನಿನ್ನ ದಿಗಂತ ಕತ್ತಲೆಯ ಪಾತಾಳ ಕಾರಾಗೃಹದಲ್ಲಿ ನಮಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ಈಗಲೂ ನನ್ನ ದೇಹವು ದಗಿಸುತ್ತಿರುವುದು, ದಗನೆ ದಗಿಸುತ್ತಿರುವುದು, ಕೈ ಕಾಲುಗಳೆಲ್ಲ ಕಂಪಿಸುತ್ತಿರುವುದು, ಇಡೀ ನನ್ನ ದೇಹವೇ ಸೇಡು ಸೇಡು ಎಂದು ಹಾಲುಕುಸುತ್ತಿರುವುದು. ಅಂತಹ ಕರಾಳ ದಿನವನ್ನು ನಾನು ಮರೆಯುವುದೇ ಇಲ್ಲ, ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹಾಗೊಂದು ವೇಳೆ ನಾನು ಮರೆತದ್ದೇ ನಿಜವಾದರೆ ನಾಯಿಯು ಶೀಲವತಿಯಾದಂತೆಯೇ, ವೇಶ್ಯೆಯು ಗರತಿಯಾದಂತೆಯೇ, ಷಂಡನು ಗಂಡಾದಂತೆಯೇ ಸರಿ, ಗಂಡಾದಂತೆಯೇ ಸರಿ. ದುರ್ಯೋಧನ, ಧನ, ನೀನು ಆ ಚಂದ್ರನ ಮೊರೆಯೇ ಹೋಗು. ಈ ರಾಹುತನು ನಿನ್ನನ್ನು ಬಿಡುವುದಿಲ್ಲವೋ, ಬಿಡುವುದಿಲ್ಲ. ಗಾಂಧಾರಿಯ ಗರ್ಭದಲ್ಲಿ ಮತ್ತೆ ಸೇರು. ಅವಳು ನನ್ನ ಸಹೋದರಿಯೇ ಅಲ್ಲವೆಂದು ಅವಳ ಬಸಿರನ್ನು ಹಗೆದು ನಿನ್ನನ್ನು ಈಚೆಗೆಳೆದು ಬಿಡುತ್ತೇನೆ. ಭಾನುಮತಿಯ ಕಂಚುಕದಲ್ಲಿ ಮತ್ತೆ ಸೇರು. ಆ ಭಾಸ್ಕರನ ಕಿರಣಗಳಲ್ಲಿ ಲೀಲನಾಗು. ನಾನು ನಿನ್ನನ್ನು ಬಿಡುವುದಿಲ್ಲವೋ. ಕುರುಕುಲ ವಂಶದ ಕುಷ್ಠ, ದ್ವಾಪರ ಯುಗದ ದುಷ್ಟ, ಭರತ ವಂಶದ ಭ್ರಷ್ಟ. ಇದು ಶುದ್ಧ ಗಾಂಧಾರ ಪಿಂಡ. ಒಂದೇ ಪಿಂಡವನ್ನು ನೂರಾಗಿ ಚೆಲ್ಲಿ ಹುಟ್ಟುವಾಗಲೇ ನಾಯಿ ನರಿಗಳಂತೆ ಕಚ್ಚಾಡಿ ಕಚ್ಚಾಡಿ ಬೆಳೆದ ನಿನ್ನಂತ ನೀಚ ನಿಕೃಷ್ಟ ವಂಶವಲ್ಲ. ಎಲವೇ ಗಾಂಧಾರಿ, ಗಾಂಧಾರ ಕುಲ ಸರ್ವ ನಾಶಿನಿ. ಎಂತಹ ಅದೃಷ್ಟಹೀನಳೇ ನೀನು. ಒಬ್ಬ ಪ್ರಬುದ್ಧ ಪ್ರಖಂಡ ಪ್ರತಿಭಾವಂತನನ್ನು ಎರದೆ ಹೋಗಿ ಹೋಗಿ ಇಂಥ ಶ್ವಾನ ಕುಲವನ್ನೇ ಎತ್ತದ್ದು. ಈ ನಿನ್ನ ಶನಿ ಸಂತಾನವು ಭದ್ರವಾಗಿ ಬೇರೂರದೆ ಇರಲು ನಿನ್ನ ಸೋದರ ಶಕುನಿ ಇನ್ನೂ ಜೀವಂತವಾಗಿಯೇ ಇದ್ದಾನೆ. ಆ ರಾವಣ ಶನಿಯನ್ನು ಮೆಟ್ಟಿಯಾಳಾದ. ದುರ್ಯೋಧನ, ದುರ್ಯೋಧನ, ನೀನು ನನ್ನನ್ನು ಹಾಲಂಗಿಸಿಯೇ ಸರ್ವ ನಾಶವಾಗಬೇಕು. ದ್ರೋಹಿ,
ಪಾತಕಿ ನರಕಿರಾತಕ ಇಂದು ನಿನ್ನ ಕುಲಕೋಟಿ ನೆಲಸಮ. ಸೇಡಿನ ಸುರಿ ಮಳೆ ಸುರಿಸುವೆ ಮುಂದೆ ರಕ್ತ ಪ್ರವಾಹವ ನೋಡಿ ನಲಿಯುವೆ. ಗೌರವ ಸೇಡಿನ ಸುರಿ ಮಳೆ ಸುರಿಸುವೆ ಮುಂದೆ ರಕ್ತ ಪ್ರವಾಹವ ನೋಡಿ ನಲಿಯುವೆ. ಕೌರವ ಉಪಟಳ ಬಂಧು ಸಮೇತ ದುರ್ಯೋಧನ ಕೌರವ ಉಪಟಳ ಬಂಧು ಸಮೇತ ನರಳುವ ನರಕದ ಪಾಮರರ ನರಳುವ ನರಕದ ಪಾಮರರ ರಕ್ತ ಪ್ರವಾಹವ ನೋಡಿ ನಲಿಯುವೆ. ರಕ್ತ ಪ್ರವಾಹವ ನೋಡಿ ನಲಿಯುವೆ. ಸೇಡಿನ ಸುರಿವಲ್ಲಿ ಸುರಿಯುವೆ ರಕ್ತ ಪ್ರವಾಹವ ನೋಡಿ ನಲಿಯುವೆ. ರಕ್ತ ಪ್ರವಾಹವ ನೋಡಿ ನಲಿಯುವೆ. ರಕ್ತ ಪ್ರವಾಹ ನೋಡಿ ನಲಿಯುವೆ. ಮೃತ್ಯುವಿನಲ್ಲಿ ಬಂಧಿತವಾದ ಪಂಜರದ ಗಿಳಿಯಂತೆ ನನ್ನ ಕೈಗೆ ಸಿಕ್ಕಿ ಬಿದ್ದೆಯ ಕೌರವೇಶ್ವರ. ಪ್ರತೀಕಾರಕ್ಕೆ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ. ನನ್ನ ತಂದೆಯ ಒಣಗಿದ ಶರೀರದ ಮೂಳೆಗಳಿಂದ ತಾಳಗಳನ್ನು ಮಾಡಿಕೊಂಡು ನಿನ್ನ ಬೆನ್ನ ಹಿಂದೆಯೇ ಕಾಲಯವನಂತೆ ಕಾದು ನಿಂತು ಪಾಂಡವರನ್ನು ಪಂಥದಲ್ಲಿ ಸೋಲಿಸಿ ಅವರನ್ನು ಕೆರಳಿಸಿ ಆದಷ್ಟು ಬೇಗ ನಿನ್ನ ವಂಶ ವಿನಾಶಕ್ಕೆ ದಾರಿ ಹುಡುಕುತ್ತೇನೆ. ನನ್ನನ್ನು ಸಾಮಾನ್ಯನೆಂದು ತೃಣೀಕರಿಸಿ ನಿರ್ಲಕ್ಷ್ಯ ಮಾಡಿದೆಯಲ್ಲವೇ? ನಾನು ನಿನ್ನ ಬರೀ ಸೋದರ ಮಾವನಲ್ಲೋ ಬೆಪ್ಪೆ. ಇದೀಗ ತಾನೇ ನಿನ್ನ ಎಗಲೇರಿದ ನಿನ್ನ ವಂಶ ವಿನಾಶಕ್ಕೆ ನಾಂದಿ. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಢ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು. ಕೌರವ ಅಧಿಕಾರ 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 ಮಗನಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು. ಶೂರಧನವ ಹಿಡಿದು ನಿಲ್ಲು ವೀರ ಪಾಂಡನು. ಶೂರಧನವ ಹಿಡಿದು ನಿಲ್ಲು ವೀರ ಪಾಂಡನು. ಅನ್ಯಾಯವಾಗಿ ಪ್ರಾಣ ಬಿಡುವ ಕೂತ ಕರ್ಣನು. ಪಾಪ ಕರ್ಣ ಶೂರಧನವ ಹಿಡಿದು ನಿಲ್ಲು ವೀರ ಪಾಂಡನು. ಅನ್ಯಾಯವಾಗಿ ಪ್ರಾಣ ಬಿಡುವ ಕೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನಿನ್ನದು ಇಲ್ಲ ನನ್ನದು.
ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಬುದ್ಧಿ ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅದು ಅದು ಆ ದುರುಳ ದುರ್ಯೋಧನನು ಇತ್ತಲೇ ಬರುವಂತಿದೆ. ಬರಲಿ ಬರಲಿ. ಆ ಅಪಮಾನಕ್ಕಾಗಿ ನಾನಿಲ್ಲಿಗೆ ಬಂದೆನು ಶಕುನಿ. ಆ ದ್ರೌಪದಿ ಅಟ್ಟಹಾಸದ ಹಬ್ಬರ ವಜ್ರ ನಿಘೋಷದಂತೆ ನನ್ನ ಕಿವಿಗಳಿಗೆ ಕೇಳಿ ಬರುತ್ತಿರುವುದು. ಅದು ಅದೇ ಕೂಗು, ಅದೇ ಕರಾಳ ಶಬ್ದ. ಹಬ್ಬ ಚಿಂತಿಸಬೇಡ ಕುರುವೀರ, ಯಥಾ ಸಮಯದಲ್ಲಿ ನಾನವರ ಪ್ರತಿಕಾರವನ್ನು ಸೂಚಿಸುವೆ. ನನ್ನ ಸಂಚಿನ ಸುಳಿಯಲ್ಲಿ ಸಿಕ್ಕಿ ಆ ಪಾಂಡವರು ಪೋಂಡವರು ಚಚೆ, ಪೋಂಡವರು ಎಷ್ಟೊಂದು ದರ್ಪಗರ್ವಿತರಾಗಿರುವರು ಮಾವ. ರಾಜಸುಯಾಗವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಬೇಕೆಂಬ ಅವರ ಅಟ್ಟಹಾಸವು ಗೌರಿ ಶಿಖರವನ್ನೇ ಮುಟ್ಟಿದೆ. ಐಶ್ವರ್ಯ ಮದದಿಂದ ಅವರು ತಮ್ಮನ್ನು ತಾವೇ ಮರೆತು ಮೆರೆಯುತ್ತಿದ್ದಾರೆ. ಮಾವ, ಏನಿದು ಇದೇನಿದು ಈ ನಿನ್ನ ಹುಚ್ಚು ನಗು? ನಿನ್ನ ಅವಿವೇಕತನಕ್ಕೆ ನಗುತ್ತಿದ್ದೇನೆ. ರಾಜಸುಯಾಗದಿಂದ ಭರತ ವರ್ಷದಲ್ಲಿ ಅಂತರ್ಹಿತ ಜ್ವಾಲಾಮುಖಿಯೊಂದು ಉದ್ರೇಕಗೊಂಡಿದೆ. ಅದರ ಮಹಾಸ್ಫೋಟವು ಈ ದಿನ ಸಭೆಯಲ್ಲಿ ನೀನು ನೋಡುವೆಯಂತೆ. ಮಾವ, ನೀನು ಹೇಳುತ್ತಿರುವುದೇನು? ಮತ್ತೇನಯ್ಯ, ಯಾಗವು ಪೂರೈಸಲು ಆಹ್ವಾನಿತರಾಗಿ ಬಂದಿರುವ ರಾಜಾದಿರಾಜರು, ಮುನಿಶ್ರೇಷ್ಠರು ಮುಂತಾದವರನ್ನು ಸತ್ಕರಿಸುವ ಮುನ್ನ ಅಗ್ರ ಪೂಜೆಗೆ ಸಭಾಪತಿಯನ್ನಾರಿಸಬೇಕಲ್ಲವೇ? ನಿಜ ಮಾವ, ನಿಜ. ಆಗ ನೋಡುವಿರಂತೆ ಆ ಪಾಂಡವರು ಎಂತಹ ದುರ್ದೈವ ಸಂಕಟದಲ್ಲಿ ಸಿಕ್ಕಿ ನರಳುವರೆಂಬುದು. ಇದು ನಿಮಗೆ ಸಮ್ಮತವೇ ಕೌರವೇಶ್ವರ? ಶಕ್ತಿಯರ ಅಪಮಾನವನ್ನು ನೀವು ಕೂಡ ಕೊಲಿಸಿ ನೋಡುವಿರಾ? ಏನಾಯ್ತು ಚೇದಿರಾಜ? ಆಗುವುದೇನು? ಆ ಶ್ರೀಕೃಷ್ಣನನ್ನು ಸಭಾಪತಿಯನ್ನಾಗಿ ಮಾಡಿ ಆ ಭಲ್ಲನಿಗೆ ಅಗ್ರ ಪೂಜೆ ಸಲ್ಲಿಸಲು ಪಾಂಡವರು ರಹಸ್ಯವಾಗಿ ನಿರ್ಧರಿಸಿರುವಂತೆ ಇದು ಸರಿಯೇ? ಅನ್ಯಾಯ, ಅನ್ಯಾಯ, ಶುದ್ಧ ಅನ್ಯಾಯ. ರಾಜಾದಿರಾಜ, ರಾಜ ಪರಮೇಶ್ವರ, ರಾಜ ಭಟ್ಟಾರಕನೆಂದು ಶುದ್ಧಿಸಲ್ಪಡುವ ನೀನಿರುವಾಗ ಆ ಗೋಪಾಲಕನಿಗೆ ಅಗ್ರ ಪೂಜೆಯೇ ಕೂಡದು. ನಾವೆಲ್ಲರೂ ಒಂದಾಗಿ ಅದನ್ನು ಖಂಡಿಸಲೇಬೇಕು. ಏನ್ ಹೇಳುವೆ ಸುಯೋಧನ? ಮಾವ, ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಆದರೆ ಗೀತನೆ ಒಂದು ಇಲ್ಲ. ಸಭೆ ಭಂಗವಾದರೂ ಸರಿ, ನಾನು ಅದನ್ನು ವಿರೋಧಿಸುವೆನು. ನೀವು ನನಗೆ ಸಹಾಯಕರಾದರೆ ಸಾಕು, ಅಷ್ಟೇ ನಿಮ್ಮನ್ನು ನಾನು ಅಪೇಕ್ಷಿಸುವುದು. ಅದಕ್ಕೆ ನಾವು ಸಿದ್ಧವಯ್ಯ. ಸುಯೋಧನ, ನೀನು ಆಗಬಹುದು ಮಾವ. ಹಾಗಾದರೆ ಬನ್ನಿ ನನ್ನ ಸಂಗಡ. ಈ ದಿನ ಪ್ರಚಂಡ ಭೂಕಂಪದಾದಿ ಆ ಇಂದ್ರಪ್ರಸ್ಥಪುರವು ಧ್ವಂಸವಾಗುವುದನ್ನು ನೀವೇ ನೋಡುವಿರಂತೆ. ಬನ್ನಿರಿ, ನಡೆಯಿರಿ.